ಗಜೇಂದ್ರ ಅಂತ ಮಾಲಾಧಾರಿ ನಮ್ಮ ಜೊತೆಗಿದ್ದಾರೆ, ಮಾತನಾಡ್ಸೋಣ. ಸ್ವಾಮಿ, ತಾವು ಯಾವಾಗ ಹೊರಟಿದ್ದು, ಏನಾಯ್ತಲ್ಲಿ, ಯಾರು ತಡೆದಿದ್ದು ನಿಮ್ಮನ್ನ? ಹಲೋ. ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಹೌದಮ್ಮೆ, ಕೇಳಿಸ್ತಾ ಇದೆ. ನಾವು ಕೇರಳ ರಾಜ್ಯಕ್ಕೆ ಬಂದಿದ್ವಿ ಶಬರಿಮಲೆಗೆ ಅಂತ. ಹಾ. ಇಲ್ಲಿ ಸ್ವಾಮಿ ಜನಗಳು ಏನ್ ಮಾಡ್ತಿದಾರೆ, ಇಲ್ಲಿ ಪೊಲೀಸರಾಗ್ಲಿ ಇನ್ನೊಬ್ರಾಗ್ಲಿ ನಮ್ಮ ಗಾಡಿಗಳನ್ನ ಇಲ್ಲೇ ಎರಿಮೆಲೆಗೆ ಕಟ್ಟಾಕ್ಬಿಟ್ಟಿದ್ದಾರೆ ಸ್ವಾಮಿ. ಇಲ್ಲಿ ರಾಜ್ಯ ಸರ್ಕಾರದ ಬಸ್ ತಗೊಂಡು ನಾವು ಹೋಗ್ಬೇಕಂತೆ. ಅವ್ರವ್ರ ರಾಜ್ಯದ ಗಾಡಿಗಳನ್ನ ಮಾತ್ರ ಅಲ್ಲಿ ಬಿಡ್ತಾ ಇದಾರೆ, ನಮ್ಮ ಗಾಡಿಗಳನ್ನ ಬಿಡ್ತಾ ಇಲ್ಲ. ನಾವು ಟಿ ಪಿ ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ, ಇನ್ಸೂರೆನ್ಸ್ ಕಟ್ತೀವಿ. ನಾವು ಫ್ಯಾಮಿಲಿ ಕೂಡ ಬಂದಿದ್ದೀವಿ. ನಾವು ಒಂದೊಂದು ಬಸ್ಸಲ್ಲಿ ಅಲ್ಲಿಗೆ ಹೋಗ್ಬೇಕಂತೆ ಸ್ವಾಮಿ. ಇವ್ರು ಯಾವುದೇ ಕಾರಣಕ್ಕೂ ನಮ್ಮ ಗಾಡಿಗಳನ್ನ ಬಿಡ್ತಾ ಇಲ್ಲ. ಅವರವ ಕೇರಳ ರಾಜ್ಯ ಸರ್ಕಾರದ ಗಾಡಿಗಳನ್ನ ಮಾತ್ರ ಬಿಡ್ತಾ ಇದ್ದಾರೆ. ಗೌರ್ಮೆಂಟ್ ಗಾಡಿಗಳು, ಪ್ರೈವೇಟ್ ಗಾಡಿಗಳನ್ನ. ಇನ್ನು ಯಾವುದೇ ರಾಜ್ಯ ಸರ್ಕಾರದ ಗಾಡಿಗಳನ್ನ ಹೊರಗೆ ಬಿಡ್ತಾ ಇಲ್ಲ ಸ್ವಾಮಿ. ಸುಮಾರು ಎಷ್ಟು ಗಾಡಿಗಳು ಇದೇ ರೀತಿ ನಿಮ್ಮ ಜೊತೆಗೆ ನಿಂತಿವೆ? ತರೀಕೆರೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇಂದ ಸುಮಾರು ಸ್ವಾಮಿ ನಾವು ಒಂದು ಈ ಕರ್ನಾಟಕ ಸರ್ಕಾರದಿಂದ ಒಂದು 2,000 ಗಾಡಿ ಬಂದಿದ್ವಿ ಸ್ವಾಮಿ ಇಲ್ಲಿಗೆ. ಎಲ್ರಿಗೂ ಬಿಟ್ಟಿಲ್ಲ ಸ್ವಾಮಿ, ಯಾರಿಗೂ ಬಿಡ್ತಿಲ್ಲ. ಎಲ್ಲ ರಾಜ್ಯ ಸರ್ಕಾರದ ಬಸ್ಗಳಿದಾವೆ, ಅದಕ್ಕೆ ಹೋಗ್ಲಿ ಅಂತ ಹೇಳ್ತಾ ಇದಾರೆ. ಮತ್ತೆ ಪಾರ್ಕಿಂಗ್ ಈಗ ಕಂತಾರೆ ಸ್ವಾಮಿ. ಒಂದೊಂದು ಪಾರ್ಕಿಂಗ್ ಗಾಡಿಗೆ 500 ರೂಪಾಯಿ ತಂತಾರೆ ಸ್ವಾಮಿ. ಟ್ಯಾಕ್ಸ್ಗಳು 5,000, 6,000, 10,000ವರೆಗೂ ಟ್ಯಾಕ್ಸ್ ತಗೊಂತಾರೆ. ರೋಡ್ ಟ್ಯಾಕ್ಸ್ ಬೇರೆ ಕಟ್ಬೇಕು ಸ್ವಾಮಿ, ಇನ್ಸೂರೆನ್ಸ್ ಕಟ್ಕೋಬೇಕು ಇವರಿಗೆಲ್ಲ. ಮತ್ತೆ ಹೆಂಗ್ ಹೋಗ್ಬೇಕಂತೆ ಸ್ವಾಮಿ? ಅವರು ರಾಜ್ಯ ಸರ್ಕಾರದ ಬಸ್ ಇರ್ತಾವಲ್ಲ, ಬಸ್ ಮುಖಾಂತರ ಹೋಗ್ಬೇಕು. ನಮ್ಮ ಗಾಡಿಗಳನ್ನ ನಿಲ್ಲಿಸಿ. ಇದು ಕರ್ನಾಟಕದವ್ರಿಗೆ ಮಾತ್ರ? ಇಲ್ಲ ಸ್ವಾಮಿ, ಬೇರೆ ಬೇರೆ ರಾಜ್ಯಗಳು ಮಾಡ್ತಾರೆ. ಅವ್ರ ರಾಜ್ಯಕ್ಕೂ ಪ್ರೈವೇಟ್ ಗಾಡಿಗಳನ್ನ ಬಿಡ್ತಾರೆ, ಗೌರ್ಮೆಂಟ್ ಗಾಡಿಗಳನ್ನ ಬಿಡ್ತಾರೆ. ವಿಶೇಷವಾಗಿ ಕರ್ನಾಟಕ ಗಾಡಿಗಳು ಬಿಡ್ತಾರೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದ ಗಾಡಿಗಳನ್ನ ಬಿಡ್ತಾ ಇಲ್ಲ ಸ್ವಾಮಿ ಅಲ್ಲಿ. ಅಂದ್ರೆ ಈಗ ಪೊಲೀಸರನ್ನ ಯಾರನ್ನು ಕೇಳಲಿಲ್ವಾ ನೀವು, ಯಾಕೆ ಅಂತ? ಪೊಲೀಸರನ್ನ ಕೇಳ್ತಿದ್ವಿ, ಪೊಲೀಸರು ಅವ್ರು ಏನು ಬಿಡ್ತಾ ಇಲ್ಲ ಸ್ವಾಮಿ, ಸುಮ್ಮನೆ ನಿಂತಿದ್ದಾರೆ. ಮೇಡಮ್, ಮತ್ತೆ ಅಲ್ಲಿ ನೀಲಕ್ಕಲ್ ಅಂತ ಇಲ್ಲಿಂದ 60 ಕಿಲೋಮೀಟರ್ ದೂರದಲ್ಲಿ ನಮ್ಮ ಕರ್ನಾಟಕದ ಗಾಡಿಗಳು ಆಲ್ರೆಡಿ ಅಲ್ಲಿ ಪಾರ್ಕಿಂಗ್ ಆಗಿದಾವೆ. ಅವರಿಗೆ ಫೋನ್ ಮಾಡಿ ನಾವು ಕೇಳಿದ್ರೆ ಇಲ್ಲಿ ಗಾಡಿಗಳು ಪಾರ್ಕಿಂಗ್ ಇಲ್ಲ, ಕಡಿಮೆ ಇದೆ, ಬನ್ರಿ ಅಂತಿದ್ದಾರೆ. ಬಟ್ ಇಲ್ಲಿ ನೋಡ್ರೆ ಇಲ್ಲಿ ಕೇರಳ ಪೊಲೀಸ್ ಇರ್ಬೋದು, ಇಲ್ಲಿನ ಸರ್ಕಾರ ಇರ್ಬೋದು, ಆಮೇಲೆ ಇಲ್ಲಿನ ಲೋಕಲ್ ಕಾರ್ಪೊರೇಟರ್ ಸಹ ಬಂದಿದ್ದಾರೆ ಇಲ್ಲಿ ಕೇಳಕ್ಕೆ ನಮ್ಮ ಪರವಾಗಿ. ಗ್ರಾಮ ಪಂಚಾಯತಿ ಅವರಂತೆ ಅವರು ಬಂದು ಕೇಳ್ತಾ ಇದಾರೆ, ಮೇಡಮ್ ಹಿಂಗೆ ಗಾಡಿಗಳನ್ನ ಬಿಡಿ, ವೆಹಿಕಲ್ಗಳನ್ನ ತಡಿ ಹಿಡಿದಿರ ಅಂತ. ಈ ಲೆಕ್ಕದಲ್ಲಿ ನಮ್ಮ ಕರ್ನಾಟಕ ಗಾಡಿಗಳು ಅಲ್ಲಿ ಹೋಗಿರೋ ಗಾಡಿ ಡ್ರೈವರ್ಸ್ಗಳನ್ನ ಫೋನ್ ಮಾಡಿ ಕೇಳಿದ್ರೆ ಇಲ್ಲಿ ರಶ್ ಇಲ್ಲ, ತುಂಬಾ ಇದಿದೆ, ಪಾರ್ಕಿಂಗ್ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಇದೆ, ಬನ್ರಿ ಅಂತ. ಆದ್ರೆ ಇಲ್ಲಿನ ಲೋಕಲ್ ಸ್ಥಳೀಯ ಪೊಲೀಸ್ನವರು ನೀವು ಬಸ್ಸಲ್ಲೇ ಕೇರಳ ಬಸ್ಸಲ್ಲೇ ಹೋಗ್ಬೇಕು, ಅಲ್ಲಿಂದ ಕೇರಳ ಬಸ್ಸಲ್ಲಿ ಇಳ್ಕೊಂಡು ನೀವು ಶಬರಿಮಲೆ ದರ್ಶನ ಮಾಡ್ಕೊಂಡು ಮತ್ತೆ ಕೇರಳ ಬಸ್ಸಲ್ಲೇ ವಾಪಸ್ ಬರ್ಬೇಕಂತ ಹೇಳ್ತಾರೆ. ವಿಶೇಷವಾಗಿ ಕರ್ನಾಟಕ ಬಸ್ಗಳನ್ನ ತಡೆ ಹಿಡಿದಿದ್ದಾರೆ ಮೇಡಮ್. ಅದರಲ್ಲೂ ಗಾಡಿಗಳು ಎಲ್ಲ ಟಿ ಇಡ್ಬೋದು, ಬಸ್ಗಳು ಇರ್ಬೋದು. ಆಮೇಲೆ ಇನ್ನೊಂದು ಮೇಡಮ್, ಒಂದ್ ಪಾರ್ಕಿಂಗ್ ಇಂದ ಇನ್ನೊಂದ್ ಪಾರ್ಕಿಂಗ್ ಇವರೇ ಕಳಿಸ್ತಾರೆ. ಒಂದ್ ಪಾರ್ಕಿಂಗ್ ಅಲ್ಲಿ 500 ರೂಪಾಯಿ ಕಟ್ಟಿಸ್ಕೊಂತಾರೆ, ಇನ್ನೊಂದ್ ಪಾರ್ಕಿಂಗ್ ಕಳಿಸ್ತಾರೆ, ಅಲ್ಲೂ ಪಾರ್ಕಿಂಗ್ ಕಟ್ಟಬೇಕು. ಇವರೇ ಇದನ್ನ ಏನ್ ಬೇಕು ಅಂತಾನೆ ಇದನ್ನ ಮಾಡ್ತಿದಾರೆ, ಏನೋ ಗೊತ್ತಾಗ್ತಿಲ್ಲ ಮೇಡಮ್. ಅಂದ್ರೆ ಈ ಇನ್ಸ್ಟ್ರಕ್ಷನ್ ಮೊದಲೇ ಇರ್ಲಿಲ್ಲ ಅಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗಿರೋದು? ಹೌದು ಮೇಡಮ್, ಇಲ್ಲಿ ಮುಂಚೆ ಇರ್ಲೇ ಇಲ್ಲ. ಆಮೇಲೆ ನಾವು ಸ್ಟಾರ್ಟಿಂಗ್ ಬಂದಾಗ 1 ಅವರ್ ಮುಂಚೆ ಎಲ್ಲಾ ಗಾಡಿಗಳನ್ನ ಬಿಡ್ತಿದ್ರು, ಆಮೇಲೆ ಕ್ರೌಡ್ ಆದ್ಮೇಲೆ ಜನನ ಅವಾಯ್ಡ್ ಮಾಡಿದ್ರು ಇಲ್ಲಿ. ಆದ್ರೆ ಈಗ ಸಂಕ್ರಾಂತಿ ಹಿನ್ನೆಲೆಯಲ್ಲೇ ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ, ಹಾಗಾಗಿ ತಡಿಬೇಕು ಅನ್ನೋ ಉದ್ದೇಶನ ಅಥವಾ ವಾಂಟೆಡ್ಲಿ ಕರ್ನಾಟಕದವರೇ ಟಾರ್ಗೆಟ್ ಅಂತ ನಿಮ್ ಪ್ರಕಾರ ಅಲ್ಲಿ ನೋಡ್ತಾ ಇದ್ರೆ? ನಮ್ಮ ಪ್ರಕಾರ ಮೇಡಮ್, ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಕರ್ನಾಟಕದವರೇ ಟಾರ್ಗೆಟ್ ಮೇಡಮ್. ಅದಕ್ಕೆ ಯಾರಾದ್ರೂ ಉತ್ತರ ಕೊಡ್ಬೇಕಲ್ಲ, ಯಾವ ಕಾರಣಕ್ಕೆ ಅಂತಾದ್ರೂ? ಹೌದು ಮೇಡಮ್, ಇದೇನು ದೇವ್ರ ನಾಡಲ್ಲಿ ಭಕ್ತರಿಗೆ ಆಗ್ತಿರಂತ ಅವಮಾನ ಮೇಡಮ್ ಇದು. ಸೊ ಈಗ ನೀವು ಸಹ ಇದನ್ನ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚರಿಸಬೇಕು. ದಯವಿಟ್ಟು ಸರ್ಕಾರ ಎಚ್ಚರಿಕೊಂಡು ಈ ಕೂಡಲೇ ಇಲ್ಲಿನ ಅಟ್ಲೀಸ್ಟ್ ಸ್ಥಳೀಯವಾಗಿ ಈಗ ಕನಿಷ್ಠ ಅಂದ್ರೆ ಈಗ ನಮ್ಮ ಸುತ್ತಮುತ್ತ ಒಂದು 20,000 ಜನ ನಮ್ಮ ಕರ್ನಾಟಕದ ಸ್ವಾಮಿಯರು ಈಗ ನಿಂತ್ಕೊಂಡಿದ್ದಾರೆ, ಹೋರಾಟನೂ ಮಾಡ್ತಿದ್ದಾರೆ, ಸ್ಟ್ರೈಕನ್ನು ಸಹ ಮಾಡ್ತಿದ್ದಾರೆ. ರೈಟ್, ಥ್ಯಾಂಕ್ ಯು ಸ್ವಾಮಿಗಳೇ ಮಾತನಾಡೋದಕ್ಕೆ. ನೋಡಿ, ಅಲ್ಲಿ ಮಾಲಾಧಾರಿಗಳು ತಮಗಾಗ್ತಾ ಇರುವಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ದೌರ್ಜನ್ಯ ಎಷ್ಟು ಸರಿ, ಕರ್ನಾಟಕದವರಿಗೆ ಟಾರ್ಗೆಟ್ ಮಾಡಿ ಈ ರೀತಿ ಮಾಡ್ತಾ ಇರೋದು ಯಾವ ಕಾರಣಕ್ಕೆ ಅನ್ನೋ ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ. ಆದರೆ ಬೇರೆ ರಾಜ್ಯಗಳಿಂದ ಬಂದವರಿಗೆ ಸಲೀಸಾಗಿ ಬಿಟ್ಟು ಕಳಿಸ್ತಾ ಇದ್ದಾರೆ, ಇಲ್ಲಿ ಪಾರ್ಕಿಂಗು ಕೂಡ ಸುಲಿಗೆ ನಡೀತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕರ್ನಾಟಕ ವಾಹನ ಬಿಟ್ಟು ಕೇರಳ ಸರ್ಕಾರಿ ವಾಹನಗಳಲ್ಲಿ ಹೋಗಬೇಕಂತೆ. ಕೇರಳ ದಬ್ಬಾಳಿಕೆಗೆ ಅಯ್ಯಪ್ಪ ಮಾಲಾಧಾರಿಗಳು ರಸ್ತೆಯಲ್ಲೇ ಮಲಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಕರ್ನಾಟಕದವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಮಾಡ್ತಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಅಯ್ಯಪ್ಪ ಮಾಲಾಧಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ವಾಹನ ಬಿಟ್ಟು
ಬೇರೆ ವಾಹನದಲ್ಲಿ ಅಂದರೆ ಅಲ್ಲಿರುವಂತಹ ಬಸ್ಗಳು ಆ ಬಸ್ಗಳಲ್ಲಿ ಹೋಗಬೇಕಂತೆ. ಇವ್ರು ತೆಗೆದುಕೊಂಡು ಹೋಗಿರೋ ವಾಹನಗಳನ್ನು ಅವ್ರು ತೋರಿಸುವಂತಹ ನಿಗದಿತ ಜಾಗದಲ್ಲಿ ಪಾರ್ಕಿಂಗ್ ಮಾಡಬೇಕಂತೆ. 500ರಿಂದ 5,000ವರೆಗೂ ಪಾರ್ಕಿಂಗನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಇದು ಪಾರ್ಕಿಂಗ್ ವಸೂಲಾತಿಗಾಗಿ ಮಾಡ್ತಿರೋದು ಅಂತ ನಾವು ಹೇಳೋಕೆ ಹೋದರೆ ಅದನ್ನು ಬೇರೆ ರಾಜ್ಯದಿಂದ ಬಂದವ್ರಿಗೂ ಮಾಡಬೇಕಾಗಿತ್ತು. ಇಲ್ಲ ಅಂದರೆ ಜನ ಹೆಚ್ಚಾಗ್ತಾ ಇದ್ದಾರೆ ತಡಿತಾ ಇದ್ದೀವಿ ಅನ್ನೋದಾದರೆ ಬೇರೆಯವ್ರಿಗೂ ಆ ತಡೆಯುವಂತಹ ಪ್ರಕ್ರಿಯೆ ಆಗಬೇಕಾಗಿತ್ತು. ಇದು ಯಾವುದು ಬೇರೆಯವ್ರಿಗಿಲ್ಲದೆ ನಮಗೆ ಮಾತ್ರ ಮಾಡ್ತಾ ಇದ್ದಾರೆ ಅಂದರೆ ಏನು ಅರ್ಥವನ್ನು ಸೂಚಿಸ್ತಾ ಇದೆ ಇದು ಅನ್ನೋದನ್ನು ನೀವೇ ಊಹೆ ಮಾಡಿ ಅಂತ ಮಾಲಾಧಾರಿಗಳು ಹೇಳ್ತಾ ಇದ್ದಾರೆ. ಸುಮಾರು ಇದೇ ರೀತಿಯಾಗಿ 1,2,000 ವಾಹನಗಳನ್ನು ತಡೆದಿದ್ದಾರೆ ಎನ್ನುವಂತಹ ಮಾತನ್ನ ಸ್ವತಃ ಮಾಲಾಧಾರಿ ಹೇಳ್ತಾ ಇದ್ರು.